ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ವಸರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ. ಇವತ್ತು ಕಿಣಿಸ್ ವಸರಿಯಲ್ಲಿ ಶ್ರೀನಿವಾಸ್ ಶೆಣೆ ಅವರಿದ್ದಾರೆ. ಎಂತ ರೆಸಿಪಿ ಮಾಡ್ತಾ ಇದ್ದೀರಿ? ಇವತ್ತು ಹಲಸಿನ ಹಣ್ಣಿನ ಹಲ್ವಾ ಮಾಡುವಂತ ಇಳಿಸಿದ್ದೇವೆ ನಾವು. ಈಗ ಅದು ಎಲ್ಲ ತಯಾರು ಮಾಡ್ತಾ ಇದ್ದೇವೆ. ಈಗ ಅದನ್ನು ಮಾಡುವಾಗ ಎಲ್ಲ ನಿಮಗೆ ವಿಡಿಯೋದಲ್ಲಿ ಹಾಕಿ ತೋರಿಸ್ತೇವೆ, ನೀವು ನೋಡಿ ಖುಷಿ ಪಡಿ. ಇಲ್ಲಿ ಹಲಸಿನ ಹಣ್ಣು ನಾವೊಂದು ಹೀಗೆ ತೂಕ ಮಾಡಿಕೊಂಡದ್ದು ನಿಮ್ಗೆ ಹೇಳ್ಬೇಕಂತ. 3 kg ಅಂದಾಜಿತ್ತಲ್ಲ? 3 kg. ಈಗ ಮಾಡಬೇಕು. ಬಣಲೆ ಕೂಡ 3/4 kg ಉಂಟು. 3 kg. ಈಗ ನೋಡಿ ಹಲಸಿನ ತೊಳೆಯನ್ನು ನಾವೀಗ ಮಿಕ್ಸಿ ಮಾಡ್ತಾ ಇದ್ದೇವೆ. ಆಯ್ತು. ಫಸ್ಟ್ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಲ್ಲ? ಹೌದು. ಸ್ವಲ್ಪ ನೀರು ಹಾಕ್ಬೇಕು ನೋಡಿ. ನೀರಿನ ಅಗತ್ಯ ಇದ್ರೆ ಒಂದು ವೇಳೆ ಮಿಕ್ಸಿ ಜಾರಲ್ಲಿ ಇದು ಹಾಕಿ ನೀವು ತಿರುಗದಿದ್ರೆ ಆಗ ಮಾತ್ರ ನೀರನ್ನ ಯೂಸ್ ಮಾಡಿ, ಇಲ್ದಿದ್ರೆ ನೀರು ಹಾಕದಿದ್ರು ಆಗ್ತದೆ. ಮಳೆಗಾಲದಲ್ಲಿ ಸಿಗುವ ಹಲಸಿನ ಹಣ್ಣು ಆದ್ರಿಂದ ಸ್ವಲ್ಪ ನೀರಿನ ಪಸೆ ಇರ್ತದೆ. ಆಟೋಮೆಟಿಕ್ ಮಿಕ್ಸಿ ಜಾರಲ್ಲಿ ಹಾಕಿದ ಕೂಡಲೇ ತಿರುಗ್ತದೆ. ನೀರು ಆದಷ್ಟು ಕಡಿಮೆ ಹಾಕೋದು ಒಳ್ಳೇದು. ಹಲ್ವಾ ದಪ್ಪ ಇದ್ರೆ ಒಳ್ಳೇದು. ಇವಾಗ ಎಲ್ಲ ಹಲಸಿನ ಸೋಳೆಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಮಿಕ್ಸಿ ಮಾಡಿ ಇಟ್ಟಿದ್ದೇವೆ. ನೀರು ಕಡಿಮೆ ಅಂದ್ರೆ ಕಡಿಮೆ ಹಾಕಿದ್ದು ದಪ್ಪವಾಗಿ ರುಬ್ಬಿಟ್ಟಿದ್ದೇವೆ. ಬೆಲ್ಲವನ್ನು ಪಾಕಕ್ಕೆ ಇಡಬೇಕು. ಒಂದು 2 kg ಅಂದಾಜು ಬೆಲ್ಲ ಹಾಕ್ತೇನೆ ನಾನು. 2 kg ಬೆಲ್ಲ ಹಾಕಿದ್ದೇನೆ. ಅದಕ್ಕೆ ಬೆಲ್ಲ ಕರಗುವಷ್ಟು ನೀರು ಹಾಕ್ಬೇಕು. ತುಂಬಾ ಅಲ್ಲ, ಸ್ವಲ್ಪ ಗಟ್ಟಿ ಪಾಕ ಆಗ್ಬೇಕಾ? ಹೌದು, ಪಾಕ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ಪಾಕ ಆಗುವವರೆಗೆ ಇಲ್ಲಿ ಗಸಿಯಲ್ಲಿ ಬಿಸಿ ಬಿಸಿ ಪತ್ರೊಡೆ ಹಾಕಿದ್ದಾರೆ. ಬಿಸಿ ಬಿಸಿ ಗಸಿ ಪತ್ರೊಡೆ ಉಂಟಿಲ್ಲಿ. ಅದನ್ನೊಂದು ತಿಂದು ಬರುವ. ಹಾಗೆ ಅಮ್ಮನ ಕೈ ರುಚಿಯ ಒಂದು ಮಾವಿನ ಹಣ್ಣಿನ ಸಿಹಿ ಉಪ್ಕರಿ ಕೂಡ ಇದೆ. ಇದು ಕೂಡ ಟೇಸ್ಟ್ ಮಾಡಲಿಕ್ಕಿದೆ ನನಗೆ. ಎರಡು ಕೂಡ ನಂದು ಫೇವ್ರೇಟ್. ಅಪ್ಪ ಇಲ್ಲಿ ನಾನು ಗಸಿಯಲ್ಲಿ ಹಾಕಿದ ಪತ್ರೊಡೆ ತಿನ್ಬೇಕಾದ್ರೆ ತಮಾಷೆ ಮಾಡ್ತಾ ಇದ್ದಾರೆ. ಸ್ವರ್ಗ ಸಖತ್ತಾಗಿದೆ ಮಾತ್ರ. ಬಿಸಿ ಬಿಸಿ ಗಸಿ ಪತ್ರೊಡೆ ಮಳೆಗಾಲಕ್ಕೆ ಭಾರಿ ಒಳ್ಳೆಯದಾಗ್ತದೆ. ಹಾಗೆ ಈಗ ಇಲ್ಲಿ ಸೆಕೆಂಡ್ ರೌಂಡ್ ಅಂಬೆ ಉಪ್ಕರಿ ಉಂಟು. ಮಾವಿನ ಹಣ್ಣಿನ ಸಿಹಿ ಉಪ್ಕರಿ ದೊಡ್ಡಮ್ಮನ ಗಡಿದು ಭಾರಿ ಒಳ್ಳೆಯಾಗಿದೆ. ಹೊಟ್ಟೆ ನೋವು ಆಗದಿದ್ರೆ ಸಾಕು. ಈಗ ಸ್ವಲ್ಪ ಬಾದಾಮಿಯನ್ನು ಪುಡಿ ಮಾಡಿಕೊಳ್ತಾ ಇದ್ದಾರೆ. ಸ್ವಲ್ಪ ಕ್ರಶ್ ಅಲ್ಲ, ಸಣ್ಣ ತುಂಡಲ್ಲ. ಈ ಕಡೆಯಿಂದ ಇವಾಗ ಪಾಕ ಆಗ್ತಾ ಬರ್ತಿದೆ ನೋಡಿ. ಇದು ಎಲ್ಲ ಮೆಲ್ಟ್ ಆಗ್ತಾ ಇದೆ. ಮತ್ತೆ ಎಂತ ಎಲ್ಲ ಜಾಯಿಕಾಯಿ, ಒಂದು 2 ಜಾಯಿಕಾಯಿ ಹುಡಿ ಮಾಡಿ, ಏಲಕ್ಕಿ, ಬಾದಾಮ್, ಮತ್ತೆ ಲವಂಗ, ಮತ್ತೆ ಗೇರು ಬೀಜ ಚೂರು. ಅದ್ರಲ್ಲಿ ಏಲಕ್ಕಿ ಹುಡಿ ಮಾಡಿ ಹಾಕುದು, ಜಾಯಿಕಾಯಿ ಸಹ ಹುಡಿ ಮಾಡಿ ಅಲ್ಲ? ಅದು ತುಂಬಾ ಹುಡಿ ಇಲ್ಲ, ಚೂರು ಚೂರು ಸಿಗ್ಬೇಕು. ಯಾವುದು ಜಾಯಿಕಾಯ? ಏಲಕ್ಕಿ ಹುಡಿ. ನೋಡಿ ಸ್ವಲ್ಪ ಇದು ಗಟ್ಟಿ ಆಗ್ಬೇಕು ನೋಡಿ, ಈ ತರ ನೋಡಿ. ಇನ್ನೂ ಸಹ ಆಗ್ಬೇಕಿದ್ದು ಸ್ವಲ್ಪ ಸರಿಗೆ ಬರಬೇಕು ನೋಡಿ. ಈ ತರ ನೋಡಿ ಸರಿಗೆ ಬರ್ತಾ ಉಂಟು ನೋಡಿ. ಅದು ಪಾತ್ರೆ ಸ್ವಲ್ಪ ಚಿಕ್ಕದು ಬೆಲ್ಲದ ಪಾಕ ಮಾಡಿದ್ದು. ಹೌದು, ಅದರಲ್ಲಿ ಹಾಕ್ಬೋದು. ಆದ್ರೆ ನಾವು ದೊಡ್ಡ ಪಾತ್ರೆ ಇದು ಉಂಟಲ್ವಾ, ಎಲ್ಲ ಕಡೆಗೆ ಜೋರು ಇದು ಆಗುವಾಗ ಹಾಕ್ತಾರೆ ಮೈಗೆಲ್ಲ. ದೊಡ್ಡ ಪಾತ್ರೆ ಅದರಲ್ಲಿ ಹಿಡಿಯುದಿಲ್ಲ. ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕುದು. ಮಳೆ ನೋಡಿ ಇವತ್ತು ಫುಲ್ ಬೆಳಿಗ್ಗೆಯಿಂದ ಒಂದೇ ಸಮನೆ ಮಳೆ ಬರ್ತಾ ಉಂಟು. ಇದು ಕದಡಿಸ್ತಾ ಇರ್ಬೇಕು. ಎಷ್ಟೊತ್ತಿದು ಕದಡಿಸುದು? ಅದು ಸ್ವಲ್ಪ ಕಲರ್ ಫೇಡ್ ಆಗುವವರೆಗೆ ಉಂಟಲ್ಲ, ತಿರುಗಿಸ್ಬೇಕು, ಸರಿ ಬೇಯಬೇಕು. ಹಾಗೆ. ಈಗ ತುಪ್ಪ ಹಾಕಿದ್ದಾರೆ ಒಂದು ಸಣ್ಣ ಬಣಲೆಯಲ್ಲಿ. ತುಪ್ಪ ಮೆಲ್ಟ್ ಆದ ಕೂಡಲೇ ಇದ್ರಲ್ಲಿ ಎಂತ ಗೇರು ಬೀಜ, ಅದಾದ್ಮೇಲೆ ದ್ರಾಕ್ಷಿ ಹಾಕ್ಬೇಕು. ಅದು ಉಬ್ಬುತ್ತದೆ ಅದರಲ್ಲಿ. ಇದು ನೋಡಿ, ನಾನು ಬಾದಾಮ್ ಹುಡಿ ಹಾಕಿದೆ ಇದಕ್ಕೆ. ಬಾದಾಮ್ ಹುಡಿ ಮತ್ತು ಗೇರು ಬೀಜ ಫ್ರೈ ಆಗ್ತಾ ಉಂಟು. ಈಗ ಸ್ವಲ್ಪ ಅದಕ್ಕೆ ಒಣ ದ್ರಾಕ್ಷಿ ಹಾಕುದು. ಮಕ್ಕಳು ಹಲಸಿನ ಹಣ್ಣಿದ್ದು ಎಂತ ಮಾಡಿದ್ರು ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ. ಇದೆಲ್ಲ ಹಾಕಿ ಕೊಟ್ರೆ ಸ್ವಲ್ಪ ನೋಡಿ ಆದ್ರೂ ತಿನ್ಲಿ ಅಂತ. ಟೇಸ್ಟ್ ಆಗ್ತದಲ್ವಾ? ನಾನು ಮೊನ್ನೆ ಮಾಡಿದ ಕಡುಬೆಲ್ಲ ತಿಂದಿದ್ದಾರೆ ಮಕ್ಕಳು. ಹೌದಾ? ಪೇಟೆದು ತಿಂಡಿ ಮಾತ್ರ ತಿನ್ನೋದಲ್ಲ. ಮೊದಲಿನ ಕಾಲದವರು ಎಷ್ಟು ಬಗೆ ಮಾಡಿ ಕೊಡ್ತಿದ್ರು ಮಕ್ಕಳಿಗೆ. ಹಿಂಗೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಇವರೇನು ಎಷ್ಟಕ್ಕೆ ಹೋಗ್ತೀರಿ? 1947.
ಹೌದು ಆಗದ್ದು ಜೀವನ ಎಷ್ಟು ಒಳ್ಳೇದು. ಹೌದು ಹೌದು, ಈಗ ಎಲ್ಲ ಶುಗರು BP ಮೊದಲೆಲ್ಲ ಏನಿತ್ತು ನಮ್ಮ ಅಮ್ಮನವರಿಗೆಲ್ಲ. ಹೌದು. ಹೌದು, ಈಗ ಫುಡ್ ಸಹ ಹಾಗೆ ಇತ್ತು. 30-40 ವರ್ಷ ದಾಟ್ಲಿಕ್ಕಿಲ್ಲ. ಈಗ ಕಾಲು ನೋವು, ಕೈ ನೋವು, ಶುಗರ್, BP ವೆರಿಕೋಸ್, ಹೌದು ನವಿಲ್ಕೋಸು, ಹೌದು ಹೂಕೋಸು ಎಲ್ಲ ಬರ್ತದೆ. ಇದಾಯ್ತು, ಈಗ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿದ್ದೇವೆ. ನೋಡಿ, ಇದು ಸರಿ ಬೇಯಬೇಕು. ಕದಡಿಸ್ತಾ ಇರ್ಬೇಕು ಸ್ವಲ್ಪ. ಬೆಳಗ್ಗೆಯಿಂದ ತುಂಬಾ ಮಳೆ. ಅಲ್ಲಿ ಯಾರ ಹೇಳಿದ್ರು ಒಂದು ಕಾರು ಒಂದು ಅಲ್ಲಿ ತೋಡಿಗೆ ಬಿದ್ದಿದೆ ಅಂತ. ನಾವು ಒಟ ಗಡಿಬಿಡಿಯಲ್ಲಿ ಒಂದು 4 ಜನವನ್ನು ಒಟ್ಟು ಮಾಡಿ ನಾವು ಹೋದದ್ದು. ಹೋಗಿ ನೋಡುವಾಗ ಎಂತದು ಮಕ್ಕಳು ಎಲ್ಲ ಆಟಿಗೆದು ಕಾರು ಉಂಟಲ್ಲ ಅದು ಬಿಸಾಡಿದ, ಅದ್ರ ಬೊಳ್ಳದಲ್ಲಿ ಹೋಗ್ತಾ ಉಂಟು. ಮತ್ತೆ ನಾವು ಅಲ್ಲಿ ನೋಡಿ ವಾಪಸ್ ಬಂದದ್ದು. ಕಾರು ಬಿದ್ದದ್ದು ಹೇಳುವಾಗ ಇವರು ದೊಡ್ಡ ಕಾರ್ ಅಂತ ಹೇಳಿ ಪಾಪ ಓಡಿದ್ದು ಅಲ್ಲ, ಅಲ್ಲಿ ಹೋಗುವ ಆಡುದು ಕಾರು. ನೋಡಿ ಮಳೆಗೆ ಎಷ್ಟು ಚಂದ ಸೀನ್ ನೋಡಿ. ಇಲ್ಲಿ ಇಲ್ಲಿ ಈಚೆಯಿಂದ ಬಿಸಿ ಬಿಸಿ ಹಲಸಿನ ಹಣ್ಣಿನ ಹಲ್ವಾ. ಸ್ವಲ್ಪ ಅದಕ್ಕೆ ತಳ ಹಿಡಿಯದಾಗೆ ತುಪ್ಪ ಹಾಕುದು ಸ್ವಲ್ಪ. ಇದು ಹತ್ತಿರ ಕುತ್ಕೊಂಡ್ರೆ ಉಂಟಲ್ಲ ಮೈಗೆ ಹಾಕ್ತದೆ, ಸ್ವಲ್ಪ ದೂರ ಕುತ್ಕೊಳ್ಳಿ. ವೈ ರಟ್ತಾ ಉಂಟು ನೋಡಿ ಬಣಲೆಯಿಂದ, ಅದಕ್ಕೆ ದೊಡ್ಡ ಬಣಲೆ ಇಡಬೇಕು. ಅದು ಪರಿಮಳ ಬರ್ತಾ ಉಂಟು. ಹೌದು, ಬಾರಿ ಒಳ್ಳೆ ಪರಿಮಳ ಬರ್ತದೆ. ಹಲಸಿನ ಹಣ್ಣು ಸಹ ಪರಿಮಳವೇ ಅಲ್ಲ, ನೀವು ತಂದು ನಿಮ್ಮ ಮನೆಯಲ್ಲಿ ಅಡಗಿಸಿಟ್ರು ಪಕ್ಕದ ಮನೆಯವರಿಗೆ ಸಹ ಗೊತ್ತಾಗ್ತದೆ. ನೋಡಿ ಅವರಿಗೊಂದು ಅವರು ನೆಟ್ಟ ಗಿಡದೆಲ್ಲ ಒಂದು ತೋರಿಸ್ಲಿಕ್ಕೆ. ನೋಡಿ ಈಗ ಏಲಕ್ಕಿ ಹಾಕ್ತಾ ಇದ್ದೇನೆ. ಘಮ ಘಮ ಪರಿಮಳ ಬರ್ತಾ ಉಂಟು. ಜಾಯಿಕಾಯಿ ಪುಡಿ ಎಲ್ಲರೂ ಪಾಕ ಹಾಕ್ತಾ ಇದ್ದೇನೆ. ಬೆಲ್ಲದ ಪಾಕ ಹಾಕಿದ್ದಾರೆ. ಈಗ ಬೆಲ್ಲದ ಪಾಕ ಹಾಕಿ ಚೆಂದ ಮಾಡಿ ಕದಡಿಸಬೇಕು. ಗಟ್ಟಿ ಆಗ್ತದೆ ಇನ್ನು. ನೋಡಿ ವೀಕ್ಷಕರೇ, ಈಗ ಒಂದು ಜೋಕ್ಸ್ ಹೇಳ್ತಾ ಇದ್ದೇನೆ. ನೀವು ಹೇಳುವ ಮೊದ್ಲೇ ಜೋಕ್ಸ್ ಅಂತ ಹೇಳುದು, ಅಂದ್ರೆ ನೆಗಡದಿದ್ರು ಮತ್ತೆ ನೆಗಡ್ಲಿ ಅಂತ. ಅಂತ ಹೇಳಿದ್ರೆ ಎಲ್ಲ ಫ್ಯಾಮಿಲಿಗೂ ಅವರವರ ಫ್ಯಾಮಿಲಿಗೆ ನೋಡಿ ಪುರೋಹಿತರು ಅಂತ ಇರ್ತಾರೆ. ಹೌದು, ಕೆಲವು ಜನರಿಗೆ ಅವರ ಫ್ಯಾಮಿಲಿಗೆ ಡಾಕ್ಟರ್ ಅಂತ ಇರ್ತಾರೆ. ಹಾಗಂತ ಯಾರ ಫ್ಯಾಮಿಲಿಗೂ ಸಹ ಅವರ ಕಳ್ಳರಂತ ಇರುವುದಿಲ್ಲ. ಅಂದ್ರೆ ಅದೇ ಮನೆಯಲ್ಲಿ ಕಳ್ಳತನ ಮಾಡ್ಬೇಕಂತ ಅದು ಯಾರಿಗೂ ಇಲ್ಲ. ಫ್ಯಾಮಿಲಿ ಡಾಕ್ಟರ್, ಫ್ಯಾಮಿಲಿ ಪುರೋಹಿತರು ಇರ್ತಾರೆ, ಫ್ಯಾಮಿಲಿ ಕಳ್ಳರಂತ ಇಲ್ಲ ಅಲ್ಲ. ಗೇರು ಬೀಜ, ಲವಂಗ ಎಲ್ಲ ಇದರಲ್ಲೀಗ ಗೇರು ಬೀಜ, ಲವಂಗ, ಅದೇ ರೀತಿ ಬಾದಾಮಿ ಹುರಿದದ್ದು ಅದು ಕೂಡ ಇದೆ, ಒಣ ದ್ರಾಕ್ಷಿ, ಇದಿಷ್ಟನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಹಾಕಿ ಸ್ವಲ್ಪ ಕದಡಬೇಕು. ಇನ್ನೊಂದು 15 ನಿಮಿಷ ಕದಡಬೇಕು. ಗಟ್ಟಿ ಆಗ್ತಾ ಬಂತಲ್ಲ, ಕಲರ್ ಸಹ ಚೇಂಜ್ ಆಗಿದೆ ಈಗ. ಅಲ್ವಾ ಅಲ್ವಾ ಇನ್ನು ಸಹ 10 ನಿಮಿಷ ಆಗಬೇಕು. ಒಂದು ಹಲಸಿನ ಹಣ್ಣಿನ ಹಲ್ವಾ ಮಾಡಬೇಕಾದ್ರೆ ಉಂಟಲ್ವಾ, ಕನಿಷ್ಠ ಪಕ್ಷ 1.5 ಗಂಟೆ ಆದರೂ ಟೈಮ್ ಹಿಡಿಯುತ್ತದೆ ಅಲ್ಲ. ಯಾರು ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ, ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಹೌದು, ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ನೇಂದ್ರ ಬಾಳೆದೆಲ್ಲ ಹಲ್ವಾ ಮಾಡಿದ ಹಾಗೆ ಇದು ಸಹ. ನೋಡಿ ಹಲ್ವಾ ಮಾಡ್ಲಿಕ್ಕೆ 1.5 ಗಂಟೆ, ಇಲ್ಲಿ ಕ್ಲೀನ್ ಮಾಡ್ಲಿಕ್ಕೆ 1 ಗಂಟೆ ಬೇಕು, ಆಮೇಲೆ ತಿನ್ಲಿಕ್ಕೆ ಬರೀ 5 ನಿಮಿಷ. ಹೌದು, ಇನ್ನು ಬರೀ 5 ನಿಮಿಷ ಮಾತ್ರ. ಕೊನೆಯ 5 ನಿಮಿಷ. ಈಗ ಪ್ಲೇಟಿಗೆ ಒಂದು ತುಪ್ಪ ಸವರಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಹಲ್ವವನ್ನ ಹಾಕ್ತಾ ಇದ್ದಾರೆ. ಇದು ತಣಿದ ಮೇಲೆ ಗಟ್ಟಿ ಆಗ್ತದೆ. ಈಗ ಆಮೇಲೆ ಚಂದ ಮಾಡಿ ಕಟ್ ಮಾಡಬೇಕು. ಕೆಲಸ ತುಂಬಾ ಉಂಟು. ಕೊನೆಯಲ್ಲಿ ಇನ್ನೊಮ್ಮೆ ಸ್ವಲ್ಪ ತುಪ್ಪವನ್ನು ಹಾಕಿ ಒಳ್ಳೆ ಸೌಟಲ್ಲಿ ಇನ್ನೊಮ್ಮೆ ಚಂದ ಮಾಡಿ ಅದು ಫಿನಿಶಿಂಗ್ ಕೊಟ್ಟರೆ ಸಕ್ಕತ್ತಾಗಿರ್ತದೆ. ಅದೇ ರೀತಿ ಕ್ಲೀನಾಗಿ ಕಟ್ ಮಾಡಲಿಕ್ಕೆ ಕೂಡ ಬರ್ತದೆ. ಸೇಮ್ ನಮ್ಮ ಈ ಹಾಲುಬಾಯಿ ಇದೆಲ್ಲ ಮಾಡುವಾಗ ನಾವು ಮಾಡ್ತೇವಲ್ವ, ಹಾಗೆ ಚಂದ ಇನ್ನೊಮ್ಮೆ ತುಪ್ಪ ಹಾಕಿ ಫಿನಿಶಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಮೇಸ್ತ್ರಿ ಕೆಲಸಕ್ಕೆ ಹೋದ್ರೆ
ಅದು ಚಂದ ಮಾಡ್ಲಿಕ್ಕೆ ಆಗ್ತದೆ, ಮೇಸ್ತ್ರಿ ಕೆಲಸದಾಗೆ. ಟಾಪ್ ಹಿಡ್ಕೊಂಡಲ್ಲ. ಹೌದು. ಹಾಗೆ ಇನ್ನೊಂದು ಪ್ಲೇಟಲ್ಲಿ ಸಹ ಇವಾಗ ಹಾಕ್ತಾ ಇದ್ದಾರೆ ಅಪ್ಪ. ಇದು ಯಾರೋ ಆರ್ಡರ್ ಕೊಟ್ಟಿದ್ರಂತೆ. ವೀಕ್ಷಕರೇ, ಹಲಸಿನ ಹಣ್ಣಿನ ಹಲ್ವಾ ರೆಡಿಯಾಗಿದೆ. ಇನ್ನು ಇದು ತಣ್ಣಗಾಗಬೇಕು. ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಟು ಕಟ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಇಲ್ಲಿ ಕಂಪ್ಲೀಟ್ ಆಗಿ ಹಲ್ವಾ ತಂಡಿದೆ. 2 ಗಂಟೆ ನಾವು ಹಾಗೆ ಬಿಟ್ಟೆವು. ಅಂದರೆ ಅಪ್ಪ ಕಟ್ ಮಾಡ್ತಾ ಇದ್ದಾರೆ. ಸಕ್ಕದಾಗಿದೆ. ಮೇಲ್ಗಡೆ ಎಲ್ಲ ತುಪ್ಪ ಹಾಗೆ ಸ್ಪ್ರೆಡ್ ಆಗಿ ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿದೆ. ಹಾಗೆ ಈಗ ಭಾರಿ ಪರಿಮಳ ಬರ್ತಾ ಉಂಟು, ಹೇಳಲೇಬೇಕಾಗಿಲ್ಲ. ಹಲಸಿನ ಹಣ್ಣಿನಂದರೆ ತುಂಬಾ ಪರಿಮಳ ಬಂದೇ ಬರ್ತದಲ್ವಾ. ಹಾಗೆ ಈಗ ಚಂದ ಮಾಡಿ ನೋಡಿ, ಎಷ್ಟು ಕ್ಲೀನಾಗಿ ಎದ್ದು ಬರ್ತಾ ಇದೆ ನೋಡಿ. ಸಾಫ್ಟ್ ಅದು ಸೇಮ್ ನಮ್ಮ ನೇಂದ್ರ ಬಾಳೆ ಹಲ್ವದ ಥರಾನೇ ಆಗಿದೆ. ಇದು ಸ್ಟೀಲ್ ಪಾತ್ರೆ ಹರಿವಾಣದಲ್ಲಿ. ಅಪ್ಪ ಅವಾಗ ತುಪ್ಪವನ್ನು ಹಚ್ಚಿ ಹಲ್ವವನ್ನು ಹಾಕಿದ್ರಲ್ವಾ, ಅದು ಯಾರೋ ಬಂದಿದ್ರಂತೆ. ಹಾಗೆ ಅವರು ಬೇಕೆ ಅಂತ ಹೇಳಿ ಹಣ ಕೊಟ್ಟು ತಗೊಂಡೋಗಿದ್ದಾರೆ. ಹಾಗೆ ಅಂದರೆ ಇಂಥ ಹಲ್ವ ಎಲ್ಲೂ ಸಿಗ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಅಷ್ಟು ತುಪ್ಪ, ಬಾದಾಮಿ, ಜಾಯಿಕಾಯಿ, ಗೇರ್ಬೀಜ, ದ್ರಾಕ್ಷಿ ಇದನ್ನೆಲ್ಲ ಹಾಕಿ ಮಾಡಿರುವಂಥದ್ದು. ಸಖತ್ ಟೇಸ್ಟಿಯಾಗಿ, ಅದು ಕೂಡ ಹೋಮ್ ಮೇಡ್, ತುಂಬ ರುಚಿಕರವಾಗಿದೆ. ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ. ಒಳ್ಳೆ ನೇಂದ್ರ ಬಾಳೆಹಣ್ಣಿನ ಹಲ್ವದ ಥರಾನೇ ಇದೆ. ನೋಡಿದ್ರೆ ಆಲ್ರೆಡಿ ನಂದು 4 ಪೀಸ್ ಆಯಿತು ತಿಂದು. ಅಷ್ಟು ಸಕ್ಕತ್ತಾಗಿದೆ ಹಲ್ವಾ. ಮಳೆಗಾಲದಲ್ಲಿ ಒಳ್ಳೆ ಹಲಸಿನ ಹಣ್ಣು ಸಿಕ್ಕಿದ್ರೆ ಈ ರೀತಿ ಒಂದು ಹಲ್ವಾ ಮಾಡಿ. ಅದು ಜಾಯಿಕಾಯಿ ಎಲ್ಲ ಹಲ್ವಕ್ಕೆ ಹಾಕುದಿಲ್ಲ ಅಲ್ವಾ ನಾವು? ಬರೀ ಏಲಕ್ಕಿ ಮಾತ್ರ ಹಾಕುದು. ಆದ್ರೆ ಇವತ್ತು ಮಾತ್ರ ನಾವು ಜಾಯಿಕಾಯಿ ಹಾಕಿದ್ದೇವೆ. ಅಂದ್ರೆ ಬಾದಾಮಿಗೆ ಗೇರು ಬೀಜ ಲವಂಗ ಹಾಕ್ತೇವೆ, ಜಾಯಿಕಾಯಿ ಹಾಕ್ಲಿಲ್ಲ. ಇವತ್ತು ಹಾಕಿದ್ದೇವೆ. ಅಂದ್ರೆ ಮಳೆಗಾಲ ಅಲ್ವಾ, ಶೀತಕ್ಕೆಲ್ಲ ಬಾರಿ ಒಳ್ಳೆಯದು. ಹೌದು, ಹಲಸಿನ ಹಣ್ಣು ಮಳೆಗಾಲದ ಸ್ವಲ್ಪ ತಿಂದ್ರೆ ಶೀತ ಎಲ್ಲ ಸ್ವಲ್ಪ ಆಗ್ತದಂತ ಹೇಳ್ತಾರೆ. ಅದೇ ರೀತಿ ಜೀರ್ಣಕ್ಕೆ ಸಹ ಒಳ್ಳೇದು ಜಾಯಿಕಾಯಿ ಅಂತ ಹೇಳಿ ಮಕ್ಕಳಿಗೆಲ್ಲ ಕೊಡ್ತೇವಲ್ವಾ. ಹಾಗೆ ಅದಕ್ಕೋಸ್ಕರ ಜಾಯಿಕಾಯಿ ಹಾಕಿದ್ದು. ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ನಾನೊಂದು ಟೇಸ್ಟ್ ನೋಡಿ ಹೇಳ್ತೇನೆ. ಈಗ ಒಂದು 4-5 ಆಗ್ಲೇ ತಿಂದಾಗಿದೆ, ಅದು ಬೇರೆ ವಿಷಯ. ಭಾರಿ ಸೂಪರ್ ಆಗಿದೆ, ಭಾರಿ ಒಳ್ಳೆದಾಗಿದೆ ಆಯ್ತಾ. ಒಳ್ಳೆ ಪೀಸ್ ಕೂಡ ಒಳ್ಳೆ ಪೀಸ್ ಮಾಡ್ಲಿಕ್ಕೆ ಬರ್ತದೆ. ಇಷ್ಟು ಒಳ್ಳೆ ಸ್ವೀಟ್ ಮಾಡಿ ಕೊಟ್ಟದ್ದು ಅಪ್ಪ. ಸಾಧಾರಣ ಒಂದು 2 ಗಂಟೆ ಗ್ಯಾಸ್ ಅಲ್ಲಿ, ಹೌದು 2 ಗಂಟೆ ಇಟ್ಟಿದ್ದಾರೆ ಅವರು ಗ್ಯಾಸ್ ಅಲ್ಲಿ ಫುಲ್. ಅಂದ್ರೆ ಅಷ್ಟು ಕಷ್ಟ ಎಲ್ಲ ಡ್ರೈ ಆಗ್ಬೇಕು ಅದಕ್ಕೆ. ಹೌದು, ತುಂಬಾ ಹೊತ್ತು ಅರ್ಜೆಂಟಿಗೆ ಆಗುದಿಲ್ಲ. ಅಂದ್ರೆ ಮತ್ತೆ ಅದು ಸರಿ ಉಂಟಲ್ಲ, ಹಾರ್ತದೆ. ಜಾಗ್ರತೆ ಮಾಡ್ಬೇಕು ಮನೆಯಲ್ಲಿ ಮಾಡುವಾಗ. ದೊಡ್ಡ ಮನೆಯಲ್ಲಿ ಮಾಡ್ಬೇಕು. ಅಂದ್ರೆ ಒಲೆಯಲ್ಲೆಲ್ಲ ಉಂಟಲ್ಲ, ಬೀಳ್ತಾ ಇರ್ತದೆ. ಕ್ಲೀನ್ ಮಾಡ್ಲಿಕ್ಕೆ ನಿಮ್ಗೆ ಅರ್ಧ ಗಂಟೆ ಹೋಗ್ತದೆ. ಹೌದು, ಹಾಗೆ ಸ್ವಲ್ಪ ಕಷ್ಟಕರವಾದದ್ದೇ ಕೆಲಸ. ಅಪ್ಪನಿಗೋಸ್ಕರ ಅಪ್ಪ ಮಾಡಿದ್ದು ಅಲ್ವಾ. ಹೇಗಾಗಿದೆ? ಸೂಪರ್ ಆಗಿದೆ, ಒಳ್ಳೆದಾಗಿದೆ. ನಾವು ಮಾಡಿದ್ದು ನಾವು ಹೇಳುದಲ್ಲ, ಆದ್ರೆ ಟೇಸ್ಟ್ ಸಹ ಒಳ್ಳೇದಾಗಿದೆ. ಒಳ್ಳೆ ಪೀಸ್ ಮಾಡ್ಲಿಕ್ಕೆ ಬರ್ತದೆ. ನೇಂದ್ರ ಬಾಳೆದ ಹಲ್ವದಾಗಿದೆ. ಎಲ್ಲ ಹಾಕಿ ಮಾಡಿದ್ದು ಹಲ್ವಾ. ಸಕ್ಕರೆ ಹಾಕಿ ಕೂಡ ಮಾಡ್ತಾರೆ. ಇದು ಬೆಲ್ಲ ಹಾಕಿ ಮಾಡಿ. ಕಲರ್ ಸಹ ಒಳ್ಳೆ ಬಂದಿದೆ. ಆಯ್ತು, ನಿಮ್ಗೆ ಸಿಕ್ಕಿದ್ರೆ, ಪೇಷನ್ಸ್ ಇದ್ರೆ, ಅಷ್ಟು ತಾಳ್ಮೆ ಇದ್ರೆ, ನಿಮ್ಗೆ ಮಾಡ್ಲಿಕ್ಕೆ ಖುಷಿ ಇದ್ರೆ, ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಖಂಡಿತ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇವೆ. ಎಲ್ರಿಗೂ ಧನ್ಯವಾದ. ಎಲ್ರಿಗೂ ಧನ್ಯವಾದ. ನಮಸ್ಕಾರ. ಲವ್ ಪಿಕ್ಕಲ್.